ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಂದೆಯನ್ನು ತಲೆಗೆ ಹಿಡಿದು ಕೊಲೆಗೈದ ಪ್ರಕರಣ, ಆರೋಪಿಯಾದ ಮಗ ಬಾವಿಯ ಹಗ್ಗಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸಂಸದೆ ಜೆಬಿ ಮೇಹ್ತರ ನೇತೃತ್ವದಲ್ಲಿ ನಡೆಯುವ ರಾಜ್ಯ ಮಟ್ಟದ ಮಹಿಳಾ ಸಾಹಸ ಪರ್ಯಟನೆ ಹೆಣ್ಮಕಜೆ ಮಂಡಲದ ವತಿಯಿಂದ ನಡೆಯಿತು ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ. ರವೀಂದ್ರನ್ ರಾವಣೇಶ್ವರ್ ಅವರು ಬರೆದ ಇಂಡಿಯಾ ಸ್ವಸ್ತಿಕೆಡೆ ನಿಲ್ಲಲಿಲ್ಲ ಎಂಬ ಪುಸ್ತಕ ಬಿಡುಗಡೆಗೊಳಿಸಿದ ಪಿಕೆ ಪಾರಕಡವು. ಮೊಗ್ರಾಲ್ ಗವರ್ನಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳಾದ ಖತೀಜತ್ ಸಹಲಾ ಹಾಗೂ ಅಮ್ನಾ ಫಾತಿಮಾ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾದರೂ ಅನಂತಪುರಿಯಲ್ಲಿ. ಕತೆ ಬರಹದಲ್ಲಿ 50 ವರ್ಷ ಪೂರ್ತಿಗೊಳಿಸಿದ ಸಾಹಿತ್ಯಕಾರ ಅಂಬಿಕಾ ಸುತನ್ ಮಾಂಗಡ್ ಉಭಾಷಿಕದ ನೇತೃತ್ವದಲ್ಲಿ ಕಾಸರಗೋಡಿನ ಸನ್ಮಾನ. ವಾರ್ತೆಗಳು ವಿವರವಾಗಿ. ತಂದೆಯನ್ನು ತಲೆಗೆ ಹೊಡೆದು ಕೊಲೆಗೈದ ಪ್ರಕರಣದ ಆರೋಪಿಯಾದ ಮಗ ಬಾವಿಯ ಹಗ್ಗಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ. ಪಳ್ಳಿಕರ ಸೈಂಟ್ ಮೇರಿಸ್ ಶಾಲೆ ಸಮೀಪದ ದಿವಂಗತ ಅಪ್ಪಕುഞ്ഞി ಎಂಬವರ ಪುತ್ರ ಪ್ರಮೋದ್ ಮೃತಪಟ್ಟಿರುವುದು ಮಂಗಳವಾರ ಬೆಳಗ್ಗೆ ಉದುಮಾ ನಾಲಂವಾದುಕಲ್ನಲ್ಲಿರುವ ಪತ್ನಿಯ ಮನೆಯ ಬಾವಿಯ ಹಗ್ಗಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರಮೋದ್ನನ್ನು ಪತ್ತೆ ಮಾಡಲಾಯಿತು. 2024 ಏಪ್ರಿಲ್ 1ರಂದು ತಂದೆಯಾದ ಅಪ್ಪಕುഞ്ഞിಯನ್ನು ಪಿಕಾಸ್ನಿಂದ ಹಾಗೂ ತೆಂಗಿನಕಾಯಿ ಸುಲಿಯುವ ಯಂತ್ರದಿಂದ ತಲೆಗೆ ಹೊಡೆದು ಕೊಲೆಗೈದ ಪ್ರಕರಣದ ಆರೋಪಿಯಾದ ಪಳ್ಳಿಕರ ಸೈಂಟ್ ಮೇರಿಸ್ ಶಾಲೆಯ ಸಮೀಪದ ಪ್ರಮೋದ್ ಎಂಬಾತನನ್ನು ಬಾವಿಯ ಹಗ್ಗಕ್ಕೆ ನೇಣು ಬಿಗಿದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಮಂಗಳವಾರ ಬೆಳಗ್ಗೆ ಉದುಮಾ ನಾಲಂವಾದುಕಲ್ನ ಪತ್ನಿಯ ಮನೆಯಲ್ಲಿ ಬಾವಿಯ ಹಗ್ಗಕ್ಕೆ ನೇಣು ಬಿಗಿದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಗಿರುವುದು. ಕೊಲೆ ನಡೆಯುವ ಕೆಲ ದಿನಗಳ ಹಿಂದೆ ಪ್ರಮೋದ್ ತನ್ನ ತಂದೆಯನ್ನು ಕ್ರೂರವಾಗಿ ಥಳಿಸಿದ್ದಾನೆ. ಇದರ ಹೆಸರಿನಲ್ಲಿ ಅಪ್ಪಕುഞ്ഞി ಬೇಕಲ ಪೊಲೀಸರಿಗೆ ದೂರು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಬೇಕಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಸಾಯಂಕಾಲ ಮನೆಗೆ ತಲುಪಿದ ಪ್ರಮೋದ್ ಬಾಗಿಲು ಮೆಟ್ಟಿ ಮುರಿದು ಒಳಗೆ ನುಗ್ಗಿ ಅಪ್ಪಕುഞ്ഞിಯವರನ್ನು ಕೊಲೆ ಮಾಡಿರುವುದಾಗಿ ಪೊಲೀಸರ ತನಿಖೆಯಲ್ಲಿ ಪತ್ತೆ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಬಂಧಿತನಾದ ಪ್ರಮೋದ್ 2024 ಅಕ್ಟೋಬರ್ ತಿಂಗಳಿನಲ್ಲಿ ಜಾಮೀನು ಲಭಿಸಿ ಜೈಲಿನಿಂದ ಹೊರಬಂದಿದ್ದಾನೆ. ಪ್ರಕರಣದ ವಿಚಾರಣೆ ಕಳೆದ ದಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರಂಭಿಸಲಾಗಿದೆ. ಜನವರಿ 13ರಂದು ಪ್ರಕರಣವನ್ನು ಮತ್ತೆ ಪರಿಗಣಿಸಲಿರುವಾಗ ಪ್ರಮೋದ್ನನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಗಿರುವುದು. ಯುವಕನ ಪತ್ನಿ ಕಾನೂನು ಪ್ರಕಾರ ವಿಚ್ಛೇದಿತಳಾಗಿದ್ದಳು ಎಂಬುದು ವಿವರ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸಂಸದೆ ನ್ಯಾಯವಾದಿ ಜೆಬಿ ಮೇಹ್ತರ ನೇತೃತ್ವದಲ್ಲಿ ನಡೆಯುವ ರಾಜ್ಯ ಮಟ್ಟದ ಮಹಿಳಾ ಸಾಹಸ ಪರ್ಯಟನೆ ಹೆಣ್ಮಕಜೆ ಮಂಡಲದ ವತಿಯಿಂದ ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ಜರುಗಿತು. ಯುವ ಕಾಂಗ್ರೆಸ್ ಬಲಿದಾನಿ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಭೇಟಿ ನೀಡಿ ಪರ್ಯಟನೆ ಆರಂಭಿಸಿದರು. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸಂಸದೆ ನ್ಯಾಯವಾದಿ ಜೆಬಿ ಮೇಹ್ತರ ಅವರ ನೇತೃತ್ವದಲ್ಲಿ ನಡೆಯುವ ರಾಜ್ಯ ಮಟ್ಟದ ಮಹಿಳಾ ಸಾಹಸ ಪರ್ಯಟನೆ ಹೆಣ್ಮಕಜೆ ಮಂಡಲದ ವತಿಯಿಂದ ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ಜರುಗಿತು. ಯುವ ಕಾಂಗ್ರೆಸ್ ಬಲಿದಾನಿ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಭೇಟಿ ನೀಡಿ ಪರ್ಯಟನೆ ಆರಂಭಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ನಯಂತಿಗರ ಸನಲ್ ಉದ್ಘಾಟಿಸಿದರು. ಮಂಡಲಾಧ್ಯಕ್ಷೆ ಸತ್ಯಭಾಮ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷೆ ಮಿನಿ ಚಂದ್ರನ್, ರಾಜ್ಯ ಉಪಾಧ್ಯಕ್ಷೆ ರಜನಿ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಜೆಎಸ್, ಕುಸುಮಾವತಿ ಮೊದಲಾದವರು ಮಾತನಾಡಿದರು. ಮಹಿಳಾ ಕಾಂಗ್ರೆಸ್ ನೇತಾರರಾದ ಶಾರದಾ ವೈ, ಶಾಂತಾ ಟೀಚರ್, ಜಯಶ್ರೀ ಕುಲಾಲ್, ಗ್ರಾಮ ಪಂಚಾಯತ್ ಸದಸ್ಯ ರಾಧಾಕೃಷ್ಣ ನಾಯಕ್, ಮಹಿಳಾ ಜಿಲ್ಲಾ ಸಮಿತಿ, ವಿವಿಧ ವಾರ್ಡ್ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರವೀಂದ್ರನ್ ರಾವಣೇಶ್ವರ ಅವರು ಬರೆದ ಇಂಡಿಯಾ ಸ್ವಸ್ತಿಕೆಡೆ ನಿಲ್ಲಲಿಲ್ಲ ಎಂಬ ಪುಸ್ತಕದ ಬಿಡುಗಡೆ ನಡೆಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಿಕೆ ಪಾರಕಡವು ಬಿಡುಗಡೆ ನೆರವೇರಿಸಿದರು. ಹಿರಿಯ ಮಾಧ್ಯಮ ಕಾರ್ಯಕರ್ತ ಕೆ ಬಾಲಕೃಷ್ಣನ್ ಪುಸ್ತಕ ಸ್ವೀಕರಿಸಿದರು. ಮಾಧ್ಯಮ ಕಾರ್ಯಕರ್ತ, ಮಾಧ್ಯಮ ಕಾಸರಗೋಡು ಬ್ಯೂರೋ ಮುಖ್ಯಸ್ಥ ಹಾಗೂ ಕೇರಳ ಪತ್ರಕರ್ತರ ಒಕ್ಕೂಟದ ಮಾಜಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರನ್ ರಾವಣೇಶ್ವರ ಅವರು ಬರೆದ ಇಂಡಿಯಾ ಸ್ವಸ್ತಿಕೆಯುಡೆ ನಿಲ್ಲಲಿಲ್ಲ ಎಂಬ ಪುಸ್ತಕವನ್ನು ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಕೆ ಪಾರಕಡವ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಹಿರಿಯ ಮಾಧ್ಯಮ ಕಾರ್ಯಕರ್ತ ಕೆ ಬಾಲಕೃಷ್ಣನ್ ಸ್ವೀಕರಿಸಿದರು. ഇന്ത്യ സ്വസ്തികയുടെ നിഴലിലെന്ന രവീന്ദ്രൻ രാവണേശ്വരത്തിൻ്റെ ഹിന്ദുത്വം, ഉത്ഭവം, വികാസം, അധികാരം എന്നിവ സവിസ്തരം പഠന വിഷയമാക്കുന്ന പുസ്തകം പ്രകാശനം ചെയ്യുമ്പോൾ ഞാൻ ഇന്നത്തെ ഇന്ത്യൻ അവസ്ഥയെ ഓർക്കുകയാണ്. ജനാധിപത്യവും സെക്യുലറിസവും ICUവിൽ കിടക്കുന്ന ഒരു രാജ്യത്താണ് നമ്മൾ ജീവിക്കുന്നത്. സ്വതന്ത്ര ഇന്ത്യയിൽ നടന്ന ആദ്യത്തെ ഭീകരാക്രമണം 1948 ജനുവരി 30 നടന്നത്. സ്വതന്ത്ര ഇന്ത്യയിൽ നടന്ന ആദ്യത്തെ ഭീകരാക്രമണം മഹാത്മാഗാന്ധിയുടെ വധമായിരുന്നു.
സ്വതന്ത്ര ഇന്ത്യയിലെ ആദ്യത്തെ ഭീകരൻ നാഥുറാം ഗോഡ്സെ എന്ന് പറയുന്ന ആളാണ്. ಶಾಸಕ ಎನ್ಎ ನೆಲ್ಲಿಕುನ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಎ ಬಾಲನ್ ಪುಸ್ತಕ ಪರಿಚಯ ಮಾಡಿದರು. ಸಿಪಿಐ ಮುಖಂಡ ಗೋವಿಂದನ್ ಪಳ್ಳಿಕಾಪಿಲ್, ಮಾಧ್ಯಮ ಕಾರ್ಯಕರ್ತರಾದ ಕೆ ಬಾಲಕೃಷ್ಣನ್, ಟಿಎ ಶಾಫಿ, ಅಬ್ದುಲ್ ರೆಹಮಾನ್, ಅಬುತ್ವಾಯ್, ಡಾಕ್ಟರ್ ಎ ಬಾಲನ್ ಮುಂತಾದವರು ಮಾತನಾಡಿದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್ ಸ್ವಾಗತಿಸಿ ರವೀಂದ್ರನ್ ರಾವಣೇಶ್ವರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅನಂತಪುರಿಯಲ್ಲಿ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾದರು ಖದೀಜತ್ ಶಹಲಾ ಹಾಗೂ ಅಮ್ನಾ ಫಾತಿಮಾ. ಮೊಗ್ರಾಲ್ ಗವರ್ನಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳಾದ ಇವರು ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಅರೇಬಿಕ್ ಸಂಭಾಷಣೆಯಲ್ಲಿ ಎ ಗ್ರೇಡ್ ಪಡೆದು ಕಾಸರಗೋಡಿನ ಹೆಮ್ಮೆಯಾಗಿದ್ದಾರೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾಗಿ ಬದಲಾದರು ಮೊಗ್ರಾಲ್ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಖದೀಜತ್ ಶಹಲಾ ಹಾಗೂ 8ನೇ ತರಗತಿ ವಿದ್ಯಾರ್ಥಿನಿ ಅಮ್ನಾ ಫಾತಿಮಾ. ಅರೇಬಿಕ್ ಸಂಭಾಷಣೆಯಲ್ಲಿ ಎ ಗ್ರೇಡ್ ಪಡೆಯುವುದರೊಂದಿಗೆ ಇವರು ಕಾಸರಗೋಡಿಗೆ ಹೆಮ್ಮೆ ತಂದಿದ್ದಾರೆ. This victory means a world to us, and it wouldn't have been possible without the help of so many people. And I would especially like to thank our headmaster, PTA members, teachers, and especially our Arabic teachers. Thank you for guiding us and inspiring us to strive for excellence. And thank you for all the teachers and our parents for supporting us. ഞങ്ങൾ ഫസ്റ്റ് അറ്റംപ്റ്റ് ആയിരുന്നു സ്റ്റേറ്റിൽ ഫസ്റ്റ് അറ്റംപ്റ്റ് തന്നെ എ ഗ്രേഡ് കിട്ടി. സബ് ജില്ലയിൽ കിട്ടും പ്രതീക്ഷ ഉണ്ടായി, പക്ഷേ ജില്ലയിലും സ്റ്റേറ്റിലും കിട്ടുന്ന ഒരിക്കലും പ്രതീക്ഷയില്ല. എൻ്റെ ബാക്കിൽ കുറേ ആൾക്കാർ സപ്പോർട്ട് ഉണ്ടായിരുന്നു, എസ്പെഷ്യലി അറബിക് ടീച്ചേഴ്സ്, പിന്നീട് ബാക്കിയുള്ള ടീച്ചേഴ്സും ഹെഡ് മാസ്റ്ററും നാട്ടുകാരൊക്കെ എല്ലാവരും ഇപ്പം അതിയായ സന്തോഷത്തിലാണത്. ഇറ്റ് വാസ് എ ഗ്രേറ്റ് ഓപ്പർച്യൂണിറ്റി ആൻഡ് എക്സ്പീരിയൻസ് ഫോർ us. ಸವಾಲಿತ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಇಬ್ಬರು ಎ ಗ್ರೇಡ್ ಪಡೆದರು. ರಾಜ್ಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿದ ಪ್ರತಿಭೆಗಳಿಗೆ ಮೊಗ್ರಾಲ್ ಗವರ್ನಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಪಿಟಿಎ ಎಸ್ಎಂಸಿ ಸ್ಟಾಫ್ ಕೌನ್ಸಿಲ್ ಅಭಿನಂದನಾ ಕಾರ್ಯಕ್ರಮ ನಡೆಸಿದರು. ಶಾಲಾ ರಸ್ತೆಯಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು, ಪಿಟಿಎ, ಎಸ್ಎಂಸಿ ಸ್ಟಾಫ್ ಕೌನ್ಸಿಲ್ ಸದಸ್ಯರು ಮೆರವಣಿಗೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕತೆ ಬರಹದಲ್ಲಿ 50 ವರ್ಷ ಪೂರ್ತಿಗೊಳಿಸಿದ ಸಾಹಿತ್ಯಕಾರ ಅಂಬಿಕಾ ಸುತನ್ ಮಾಂಗಡ್ ಅವರಿಗೆ ಹುಭಾಷಿಕದ ನೇತೃತ್ವದಲ್ಲಿ ಕಾಸರಗೋಡಿನ ಸನ್ಮಾನ. ಕಾಸರಗೋಡು ನಗರಸಭಾ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಸನ್ಮಾನ ಸಮಾರಂಭವನ್ನು ನಿರೂಪಕ ಆಶಾ ಮೆನನ್ ಉದ್ಘಾಟಿಸಿದರು. ಅಂಬಿಕಾ ಸುತನ್ ಮಾಂಗಡ್ ಅವರ 50 ಕಥೆಗಳ ಸಂಗ್ರಹವಾದ ಮಳವಿಲ್ಲುಂ ಚೂರಲ್ ವಡಿಯುಂ ಎಂಬ ಪುಸ್ತಕವನ್ನು ಲೇಖಕ ರಫೀಕ್ ಇಬ್ರಾಹಿಂ ಅವರಿಗೆ ನೀಡಿ ಬಿಡುಗಡೆಗೊಳಿಸಿದರು. ಓದುಗರನ್ನು ಬೆರಗುಗೊಳಿಸುವಂತಹ ಅನೇಕ ಕೃತಿಗಳ ಮೂಲಕ ಆಧುನಿಕ ಮಲಯಾಳ ಕಥಾಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಕಥೆಗಾರರಾಗಿದ್ದಾರೆ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಾಡ್. ಓಡಕುಳಲ್ ಸೇರಿದಂತೆ 34 ಪುರಸ್ಕಾರಗಳು ಈಗಾಗಲೇ ಈ ಕಥೆಗಾರನನ್ನು ಹುಡುಕಿಕೊಂಡು ಬಂದಿದೆ. ಹುಭಾಷಿಕ ಪಬ್ಲಿಕೇಶನ್ನ ನೇತೃತ್ವದಲ್ಲಿ ಪ್ರೀತಿಯ ಸಾಹಿತಿಗೆ ಕಾಸರಗೋಡಿನ ಸನ್ಮಾನ ನೀಡಲಾಯಿತು. ಕಾಸರಗೋಡು ನಗರಸಭಾ ಕಾನ್ಫರೆನ್ಸ್ ಹಾಲ್ನಲ್ಲಿ ಆಯೋಜಿಸಿದ್ದ ಸಮಾರಂಭವನ್ನು ಖ್ಯಾತ ನಿರೂಪಕ ಆಶಾ ಮೇನನ್ ಉದ್ಘಾಟಿಸಿ ಮಾತನಾಡಿದರು. അവനവൻ എങ്ങനെ ഷേപ്പ് ചെയ്യുന്ന അവനവന്റെ കർമ്മങ്ങൾ എത്രമാത്രം നന്മയാർജിതാവും, എത്രമാത്രം വർച്വസ് ആവും എന്ന് തീർച്ചപ്പെടുത്തുന്നത് നമ്മളാണ് അതിനനുസരിച്ചിട്ട് യത്നിക്കേണ്ടത്. ഒരുപക്ഷെ വ്യാസമാങ്ങളുടെ എഴുതിയ എല്ലാ മികച്ച കഥകളെക്കാട്ടിലും വലിയൊരു പൊരുള്, അതിന്റെ ധനം അദ്ദേഹം കൈകൊണ്ട് തൊട്ടിട്ടില്ല എന്നുള്ളതാണ്. അപ്പൊ അങ്ങനെ കേരളത്തിൽ എനിക്കറിയാം, പല എഴുത്തുകാരെ അറിയാം, പല എഴുത്തുകാരും അതെല്ലാം അവര് മറ്റ് ലാഭങ്ങൾ എങ്ങനെയാണ്, നേരത്തെ പറഞ്ഞ പോലെ ടാഞ്ചിബിൾ ആയിട്ടുള്ള കാര്യങ്ങൾ, ടാഞ്ചിബിൾ അല്ലാത്തൊരു കാര്യത്തിന് വേണ്ടി പ്രവർത്തിക്കുക, അതിനുവേണ്ടി ജീവിതം മാറ്റിവെക്കുക, അതിനുവേണ്ടി എപ്പോഴും മുഴുകുക, അതിൽ തന്നെ മുഴുകുക എന്നുള്ളത് വലിയൊരു കർമ്മ പ്രവർത്തനമാണ്, കർമ്മരംഗമാണ്. അത് കർമ്മരംഗത്ത്, കർമ്മമണ്ഡലത്തിൽ നമ്മളങ്ങനെ ചെയ്യുന്ന സമയത്ത് നമ്മൾ അറിയാതെ തന്നെ നമ്മൾ നന്മ വരുന്നത്, നമ്മൾ മറ്റുള്ളവർക്ക് കൂടി അറിയാതെ തന്നെ ഒരു പ്രേരക ശക്തിയായിട്ട് മാറുന്നത്. ಅಂಬಿಕಾ ಸುತನ್ ಮಾಂಗಾಡ್ ಅವರ 50 ಕಥೆಗಳ ಸಂಗ್ರಹವಾದ ಮಳವಿಲ್ಲುಂ ಚುರಲ್ ವಡಿಯುಂ ಪುಸ್ತಕವನ್ನು ಲೇಖಕ ರಫೀಕ್ ಇಬ್ರಾಹಿಂ ಅವರಿಗೆ ನೀಡಿ ಆಶಾ ಮೇನನ್ ಅವರು ಬಿಡುಗಡೆಗೊಳಿಸಿದರು. ನಾಟಕಕಾರ ಪದ್ಮನಾಭನ್ ಬ್ಲಾತೂರ್ ಅಧ್ಯಕ್ಷತೆ ವಹಿಸಿದ್ದರು. ನಿರೂಪಕ ಸಜಯ್ ಕೆವಿ ಮುಖ್ಯ ಭಾಷಣ ಮಾಡಿದರು. ಲೇಖಕರಾದ ರೆಹಮಾನ್ ತಾಯಲಂಗಡಿ, ಡಾಕ್ಟರ್ ಇ ಉನ್ನಿಕೃಷ್ಣನ್, ನಾರಾಯಣನ್ ಪೆರಿಯ, ಕೆವಿ ಮಣಿಕಂಠದಾಸ್, ಹುಭಾಷಿಕ ನಿರ್ದೇಶಕಿ ರೇಖಾ ಕೃಷ್ಣನ್ ಎಂಬಿವರು ಮಾತನಾಡಿದರು. ಎಂವಿ ಸಂತೋಷ್ ಸ್ವಾಗತಿಸಿ ಟಿಕೆ ರಾಜೇಶ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾರಡ್ಕ ಬ್ಲಾಕ್ ಪಂಚಾಯತ್ ಆಶ್ರಯದಲ್ಲಿ ಫೇಮ್ 2025 ಎಂಬ ಹೆಸರಿನಲ್ಲಿ ಕೃಷಿ ಮಾರಾಟ ಮೇಳಕ್ಕೆ ಪೌವಲ್ನಲ್ಲಿ ಚಾಲನೆ ದೊರಕಿತು. ಜನವರಿ 12ರವರೆಗೆ 9 ದಿನಗಳಲ್ಲಾಗಿ ಮೇಳ ನಡೆಯಲಿದೆ. ವಿವಿಧ ಸ್ಟಾಲ್ಗಳು, ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂತಾದವುಗಳು ಮೇಳದ ಭಾಗವಾಗಿದೆ. ಕಾರಡ್ಕ ಬ್ಲಾಕ್ ಪಂಚಾಯತ್ನ ನೇತೃತ್ವದಲ್ಲಿ ಪೌವಲ್ ಬೆಂಚ್ಕೋಟ್ ಕಾರಡ್ಕ ಬ್ಲಾಕ್ ಪಂಚಾಯತ್ ಮೈದಾನದಲ್ಲಿ ಕೃಷಿ ಮಾರಾಟ ಮೇಳ ಆರಂಭವಾಯಿತು. ಶಾಸಕ CH കുഞ്ഞമ്പു മേളವನ್ನು ഉദ്ഘാಟಿಸಿದರು. ഒട്ടനവധി വികസന പദ്ധതികൾ കാരഡ്ക ബ്ലോക്ക് നടപ്പിലാക്കിയിട്ടുണ്ട്. മാതൃകാപരമായ മറ്റ് ബ്ലോക്കുകൾക്ക് അനുകരണീയമായ പദ്ധതികളാണ് കാരഡ്ക ബ്ലോക്ക് നടപ്പിലാക്കിയത്. അതിലെടുത്തു പറയത്തക്ക ഒന്നാണ് ആനപ്രതിരോധ പ്രവർത്തനം കാരഡ്ക ബ്ലോക്കിന്റെ നേതൃത്വത്തിൽ തദ്ദേശ സ്വയംഭരണ സ്ഥാപനങ്ങളെ പങ്കെടുപ്പിച്ചുകൊണ്ട് നടത്തിയത്. പക്ഷെ അതുകൊണ്ട് നമ്മുടെ വന്യമൃഗ ആക്രമണം അല്ലെങ്കിൽ കൃഷിയിടങ്ങളിലേക്കും മനുഷ്യ ജീവിത പ്രദേശങ്ങളിലേക്കുമെല്ലാം വന്യമൃഗങ്ങൾ കടന്നു വരുന്നതിൻ്റെ പ്രശ്നം തീർന്നു എന്ന് ഞാൻ പറയുന്നില്ല. പക്ഷേ അതൊരു ഇടപെടലാണ്. അതുപോലെ തന്നെ കാർഷിക മേഖലയിലുള്ള ഏറ്റവും ഫലപ്രദമായ ഇടപെടലാണ് ഈ വിപണന മേള. ಕಾರಡ್ಕ ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷ CG ಮ್ಯಾಥ್ಯೂ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಸತ್ಯನಾರಾಯಣ ಬೇಡೇರಿ ಅವರನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅಭಿನಂದಿಸಿದರು. ಲೋಗೋ ವಿನ್ಯಾಸ ಮಾಡಿರುವ ಅರ್ಜುನ್ ಪರಪಾರ್ ಅವರಿಗೆ P ರಾಘವೇಂದ್ರ ಅವರು ಉಡುಗೊರೆ ನೀಡಿದರು. ಮೇಳದ ಹೆಸರನ್ನು ಸೂಚಿಸಿದ ಪ್ರದೀಪ್ ಅವರನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಅಭಿನಂದಿಸಿದರು. PV ಮಿನಿ, AP ಉಷಾ, M ಧನ್ಯ, ಹಾಮೀದ್, K ರಾಮಣಿ, A ಸುರೇಂದ್ರನ್, M ಕುಂಜಂಬು ನಂಬ್ಯಾರ್ ಮುಂತಾದವರು ಮಾತನಾಡಿದರು. ಕೃಷಿ ಮತ್ತು ಕೃಷಿಯೇತರ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕಾಗಿ 100ಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ವಿವಿಧ ವಿಷಯಗಳ ಕುರಿತು ಪ್ರತಿದಿನ ಸೆಮಿನಾರ್ಗಳು ಮತ್ತು ತರಗತಿಗಳನ್ನು ಆಯೋಜಿಸಲಾಗುತ್ತಿದೆ. ವಿವಿಧ ಕಲಾ ಕಾರ್ಯಕ್ರಮಗಳು ಹಾಗೂ ಪುಸ್ತಕೋತ್ಸವ ಮೇಳದ ಭಾಗವಾಗಿ ನಡೆಯುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಪಿಎಸ್ಟಿಎ ಕಾಸರಗೋಡು ಉಪಜಿಲ್ಲಾ ಸಮ್ಮೇಳನ ಚೆರ್ಕಳದಲ್ಲಿ ನಡೆಯಿತು. ಡಿಸಿಸಿ ಉಪಾಧ್ಯಕ್ಷ BP ಪ್ರದೀಪ್ ಕುಮಾರ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕೆಪಿಎಸ್ಟಿಎ ಕಾಸರಗೋಡು ಉಪಜಿಲ್ಲಾ ಸಮ್ಮೇಳನ ಮಾರ್ತೋಮಾ ಹೈಯರ್ ಸೆಕೆಂಡರಿ ಸ್ಕೂಲ್ ಫಾರ್ ದಿ ಡಫ್ ಚೆರ್ಕಳದಲ್ಲಿ ನಡೆಯಿತು. ಡಿಸಿಸಿ ಉಪಾಧ್ಯಕ್ಷ VP ಪ್ರದೀಪ್ ಕುಮಾರ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕೆಪಿಎಸ್ಟಿಎ ಜಿಲ್ಲಾ ಕಾರ್ಯದರ್ಶಿ PT ಬೆನ್ನಿ ಮುಖ್ಯ ಭಾಷಣ ಮಾಡಿದರು. ಉಪಜಿಲ್ಲಾ ಅಧ್ಯಕ್ಷ ಜಾನ್ KA ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಖಜಾಂಚಿ ಜಾಮಿ T ಜೋಸ್ ಶುಭ ಹಾರೈಸಿದರು. ಉತ್ತಮ ಶಿಕ್ಷಕರಿಗಿರುವ ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತ PT ಬೆನ್ನಿ, ಗುರುಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತ ರಂಜಿತ್ AS, ರಾಜ್ಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಜೋಶಿ ಮೋನ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ನಡೆದ ವಿದ್ಯಾಭ್ಯಾಸ ವಿಚಾರ ಸಂಕಿರಣದಲ್ಲಿ ಕೆಪಿಎಸ್ಟಿಎ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ K ಅನಿಲ್ ಕುಮಾರ್ ತರಗತಿ ತೆಗೆದುಕೊಂಡರು. ಕೆಪಿಎಸ್ಟಿಎ ರಾಜ್ಯ ಸಮಿತಿ ಸದಸ್ಯ ಅಶೋಕ್ ಕನ್ಕೋಡೋತ್, ರಾಜ್ಯ ಕೌನ್ಸಿಲರ್ ಸ್ವಪ್ನ ಜಾರ್ಜ್, ಜಿಲ್ಲಾ ಉಪಾಧ್ಯಕ್ಷ ಸುಗತನ್ K, ಜಿಲ್ಲಾ ಜೊತೆ ಕಾರ್ಯದರ್ಶಿ ಜಯದೇವನ್ A, ಜಿಲ್ಲಾ ಸಮಿತಿ ಸದಸ್ಯೆ ರಜನಿ K ಜೋಸೆಫ್ ಮಾತನಾಡಿದರು. ಉಪಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪ್ರಸಾದ್ ಸ್ವಾಗತಿಸಿ, ಕೋಶಾಧಿಕಾರಿ ಶಾಯಿಮಾ P ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು GVHSS ಫಾರ್ ಗರ್ಲ್ಸ್ನ ಸುವರ್ಣ ಮಹೋತ್ಸವ ಆಚರಣೆ 9, 10, 11 ಎಂಬ ದಿನಾಂಕಗಳಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಮಾಪನಗೊಳ್ಳಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆಂದು ಸಂಘಟನಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು GVHSS ಫಾರ್ ಗರ್ಲ್ಸ್ನಲ್ಲಿ 1 ವರ್ಷಗಳ ಕಾಲ ನಡೆದ ಸುವರ್ಣ ಮಹೋತ್ಸವ ಆಚರಣೆ 9, 10, 11 ಎಂಬ ದಿನಾಂಕಗಳಲ್ಲಾಗಿ ನಡೆಯುವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಮಾಪನಗೊಳ್ಳಲಿದೆ. 9ರಂದು ಸಾಯಂಕಾಲ ಡಂಗೂರ ಮೆರವಣಿಗೆ ನಗರದಿಂದ ಆರಂಭವಾಗಲಿದೆ. ಸುವರ್ಣೀರ್ ಸಮಿತಿ ಚೇರ್ಮನ್ KM ಹನೀಫಾ ಫ್ಲಾಗ್ ಆಫ್ ಮಾಡುವರು. ಶಾಲಾ ಪರಿಸರದಲ್ಲಿ PTA ಅಧ್ಯಕ್ಷ ರಾಶಿದ್ ಪುರಾಣಂ ಧ್ವಜಾರೋಹಣ ನೆರವೇರಿಸುವರು. 10ರಂದು ಸಾಯಂಕಾಲ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆಯಲಿದ್ದು ಕಾಸರಗೋಡು SI ಪ್ರದೀಪ್ ಕುಮಾರ್ ಉದ್ಘಾಟಿಸುವರು. 11ರಂದು ಬೆಳಗ್ಗೆ ಅಧ್ಯಾಪಕ ಸಂಗಮ ನಡೆಯಲಿದೆ. ಅಪರಾಹ್ನ ಹಳೆ ವಿದ್ಯಾರ್ಥಿಗಳ ಸಂಗಮವೂ ನಡೆಯಲಿದೆ. ಸಾಯಂಕಾಲ ನಡೆಯುವ ಸಾರ್ವಜನಿಕ ಸಮ್ಮೇಳನವನ್ನು ಶಾಸಕ NN ನೆಲ್ಲಿಕುನ್ ಉದ್ಘಾಟಿಸುವರು ಎಂದು സംഘടനാ സമിതി പദാധികാരികൾ ತಿಳಿಸಿದರು. അത് ജനുവരി 9 വൈകുന്നേരം 3 മണിക്ക് വിളംബര ഘോഷയാത്രയോടെയാണ് തുടക്കം കുറിക്കുന്നത്. അതിനുശേഷം പിറ്റേ ദിവസം രാത്രി കലാപരിപാടിയാണ്. 11-ാം തീയതി രാവിലെ 10 മണിക്ക് അധ്യാപക സംഗമം, ഉച്ചയ്ക്ക് 1 മണിക്ക് ഓൾഡ് സ്റ്റുഡൻസ് സംഗമം, വൈകുന്നേരം പൊതു സമ്മേളനം, രാത്രി വിദ്യാർത്ഥിനികളുടെ കലാപരിപാടികളും
എന്നുള്ള പരിപാടികളോട് ആണ് ഞങ്ങൾ ആസൂത്രണം ചെയ്തിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ವರ್ಕಿಂಗ್ ಚೇರ್ಮನ್ ರಾಶೀದ್ ಪುರಾಣಂ, ಪ್ರಧಾನ ಸಂಚಾಲಕ ಎಂ ರಾಜೀವನ್, ಫೈನಾನ್ಸ್ ಕಮಿಟಿ ಚೇರ್ಮನ್ ಹಸೈನ್ ಅರ್ತಳಂಗರ, HM ಟಿ ಸವಿತಾ, VHC ಪ್ರಿನ್ಸಿಪಲ್ RS ಶ್ರೀಜಾ, ಪಬ್ಲಿಸಿಟಿ ಚೇರ್ಮನ್ ಶಾಫಿ ತಿರುವತ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಗವರ್ನಮೆಂಟ್ UP ಶಾಲೆಯಲ್ಲಿ ಆಯೋಜಿಸಿದ ಹಿಂದಿ ಸಾಹಿತ್ಯೋತ್ಸವ ಗಮನಾರ್ಹವಾಯಿತು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ಗವರ್ನಮೆಂಟ್ UP ಶಾಲೆಯಲ್ಲಿ ಆಯೋಜಿಸಿದ ಹಿಂದಿ ಸಾಹಿತ್ಯೋತ್ಸವವನ್ನು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ഹിന്ദിയാണ് നമ്മുടെ ദേശീയ ഭാഷ. ഇത് നമ്മൾ ഓരോ ആളുകളും പഠിച്ചിരിക്കേണ്ടതാണ്. ഇല്ല, പഠിക്കണം. പഠിച്ചു കഴിഞ്ഞാൽ നമുക്ക് ഇന്ത്യയിൽ എവിടെ വേണമെങ്കിലും നമുക്ക് പോയി ജീവിക്കാനുള്ള സ്വാതന്ത്ര്യം കിട്ടില്ലേ. PTA ಅಧ್ಯಕ್ಷ ರಾಶಿದ್ ಪೂರ್ಣಂ ಅಧ್ಯಕ್ಷತೆ ವಹಿಸಿದ್ದರು. AEO ಅಗಸ್ಟಿನ್ ಬರ್ನಾಡ್ ಮೊಂತೆರೋ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನಗರಸಭಾ ಕೌನ್ಸಿಲರ್ ಎಂ ಶ್ರೀಲತಾ, ಮುಖ್ಯ ಶಿಕ್ಷಕಿ ಡಿ ವಿಮಲಕುಮಾರಿ, SMC ಚೇರ್ಮನ್ KC ಲಿಜುಮೋನ್, SRG ಕನ್ವೀನರ್ K ಸಿಂಧು, A ಸುರೇಖಾ, ಸರ್ವಮಂಗಳರಾವ್, KN ಸುನಿಲ್ ಕುಮಾರ್, O ಕನಕಲತಾ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. JCI ವಿದ್ಯಾನಗರ ಓರಿಯೆಂಟೇಷನ್ ಕ್ಲಾಸ್ ಆಯೋಜಿಸಿತು. ಅಧ್ಯಕ್ಷ ರಶೀದ್ KH ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. JCI ವಿದ್ಯಾನಗರ ನಡೆಸಿದ ಸದಸ್ಯರಿಗಿರುವ ಓರಿಯೆಂಟೇಷನ್ ಕ್ಲಾಸ್ ಅಧ್ಯಕ್ಷ ರಾಶೀದ್ KH ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಲಯ ತರಬೇತುದಾರ ಅಜಿತ್ ಕುಮಾರ್ CK ತರಗತಿಗೆ ನೇತೃತ್ವ ನೀಡಿದರು. ಇಲಿಯಾಸ್ AA, IPP ರಮ್ಲಾ MAH, ಸಕೀನಾ ಬಾನು, ಮುಸ್ತಫಾ, ಕಬೀರ್, ನವಲ್, ರಾಕೇಶ್, ಸುಲೈಮಾನ್ PV, ಶರಣ್ಯ ನಾರಾಯಣನ್ ಮಾತನಾಡಿದರು. ಕಾರ್ಯಕ್ರಮದ ನಿರ್ದೇಶಕ ಸಾಲಿಂ AR ಸ್ವಾಗತಿಸಿ ಕಾರ್ಯದರ್ಶಿ ಅನೀಶ್ R ಧನ್ಯವಾದವೆತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಂದೆಯನ್ನು ತಲೆಗೆ ಹಿಡಿದು ಕೊಲೆಗೈದ ಪ್ರಕರಣ, ಆರೋಪಿಯಾದ ಮಗ ಬಾವಿಯ ಹಗ್ಗಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸಂಸದೆ JB ಮೇತರ್ ನೇತೃತ್ವದಲ್ಲಿ ನಡೆಯುವ ರಾಜ್ಯಮಟ್ಟದ ಮಹಿಳಾ ಸಾಹಸ ಪರ್ಯಟನೆ ಹೆಣ್ಮಕಜೆ ಮಂಡಲದ ವತಿಯಿಂದ ನಡೆಯಿತು. ಕಾಂಗ್ರೆಸ್ ಕಚೇರಿ ಸಭಾಂಗಣದಲ್ಲಿ ರವೀಂದ್ರನ್ ರಾವಣೇಶ್ವರ್ ಅವರು ಬರೆದ ಇಂಡಿಯಾ ಸ್ವಸ್ತಿಕಡೆ ನಿಲ್ಲಲ್ ಎಂಬ ಪುಸ್ತಕ ಬಿಡುಗಡೆಗೊಳಿಸಿದ PK ಪಾಲಕಡವು. ಮೊಗ್ರಾಲ್ ಗವರ್ನಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳಾದ ಖತೀಜತ್ ಚಾಹಲಾ ಹಾಗೂ ಅಮ್ನಾ ಫಾತಿಮಾ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾದರೂ ಅನಂತಪುರಿಯಲ್ಲಿ. ಕತೆ ಬರಹದಲ್ಲಿ 50 ವರ್ಷ ಪೂರ್ತಿಗೊಳಿಸಿದ ಸಾಹಿತ್ಯಕಾರ ಅಂಬಿಕಾ ಸುತನ್ ಮಾಂಗಡ್ ಉಭಾಷಿಕದ ನೇತೃತ್ವದಲ್ಲಿ ಕಾಸರಗೋಡಿನ ಸನ್ಮಾನ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.